ಮಾತಿನ ಭರದಲ್ಲಿ ಮತ್ತೋರ್ವ ಕಾಂಗ್ರೆಸ್ ಶಾಸಕರ ಎಡವಟ್ಟು. ಎಚ್ಡಿಕೆ ಹಾರ್ಟ್ ಆಪರೇಷನ್ ಬಗ್ಗೆ ಶಾಸಕ ಬಂಡಿಸಿದ್ದೇಗೌಡರು ವ್ಯಂಗ್ಯವಾಡಿದ್ದಾರೆ. ಚುನಾವಣೆ ಬಂದ್ರೆ ಸಾಕು ಎಚ್ಡಿಕೆ ಆಸ್ಪತ್ರೆ ಸೇರ್ತಾರೆ. 3 ದಿನದಲ್ಲಿ ಎಚ್ಡಿಕೆ ಹಾರ್ಟ್ ಆಪರೇಷನ್ ಆಗುತ್ತೆ. 4ನೇ ದಿನಕ್ಕೆ ಇಡೀ ರಾಜ್ಯವನ್ನ ಸುತ್ತಾರೆ. ಇದು ಹೇಗೆ ಸಾಧ್ಯ ಅಂತ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಉಡಾಫೆಯ ಮಾತುಗಳನ್ನಾಡಿದ್ದಾರೆ. ಸಚಿವ ಚೆಲುವರಾಯಸ್ವಾಮಿಗೂ ಕೂಡ ಸೇಮ್ ಕಾಯಿಲೆ ಇದೆ. ಚೆಲುವರಾಯಸ್ವಾಮಿ ಆಸ್ಪತ್ರೆ ಸೇರಿದ್ರೆ 1 ತಿಂಗಳು ಬರಲ್ಲ. ಎಚ್ಡಿಕೆ ಹೇಗೆ 2 ದಿನದಲ್ಲಿ ಆಸ್ಪತ್ರೆಯಿಂದ ಬರ್ತಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಮಾತಿನ ಬರದಲ್ಲಿ ಕಾಂಗ್ರೆಸ್ ಶಾಸಕರ ಎಡವಟ್ಟಿನ ಮಾತಿದೆ. ಸುಮ್ಮನೆ ಏನಾರು ಒಂದು ಚುನಾವಣೆ ಸಂದರ್ಭ ಬಂದ ತಕ್ಷಣ ಹೋಗಿ ಹಾಸ್ಪಿಟ್ಲಿಗೆ ಸೇರ್ತಾರೆ. ಹಾಸ್ಪಿಟ್ಲಿಗೆ ಸೇರಿಸಿ 3 ದಿವಸ ಇರ್ತಾರೆ. ಒಂದು ಹಾರ್ಟ್ ಆಪರೇಷನ್ ಆಯ್ತದೆ. 4ನೇ ದಿವಸಕ್ಕೆ ಇಡೀ ರಾಜ್ಯ ಸುತ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಅಂತ ನನಗೆ ಅರ್ಥ ಆಯ್ತಲ್ಲ. ಯಾರು ಹಾರ್ಟ್ ಪೇಷಂಟ್ಸು ಈಗ ಚೆಲುವಣ್ಣ ಇಲ್ಲೇ ಕೂತವನೆ, ಚೆಲುವಣ್ಣಂಗೆ ಇರ್ತಕ್ಕಂಥ ಸೇಮ್ ಕಾಯಿಲೆ ಅವ್ರ ಸ್ನೇಹಿತರಿಗೆ ಕುಮಾರಣ್ಣಂಗೆ ಇರ್ತಕ್ಕಂಥದ್ದು. ಇವನು ಹಾಸ್ಪಿಟ್ಲಿಗೆ ಸೇರಿಸಿದ್ರೆ 1 ತಿಂಗಳಾದರೂ ಈಚೆಗೆ ಬರೋಲ್ಲ. ಅದು ಹೆಂಗೆ 2 ದಿವಸಕ್ಕೆ ನಾವು ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡು ನಾವು ಈಚೆಗೆ ಬರೋದು ನನಗಂತೂ ಗೊತ್ತಾಯ್ತಾರೆ. ನನಗೆ ಏನಾರ ಒಂದು ವಸ್ತು ಇದಿದ್ದರೆ ಹೇಳ್ಕೊಡಿ ದಯವಿಟ್ಟು. ಹೊಸ ಟೆಕ್ನಿಕ್ ಗೊತ್ತಾಯ್ತಲ್ಲ. ರಮೇಶ್ ಬಂಡಿಸಿದ್ದೇಗೌಡರ ಹೇಳಿಕೆಯನ್ನ ಪರಮೇಶ್ವರ್ ಖಂಡಿಸಿದ್ದಾರೆ. ಯಾರ ವೈಯಕ್ತಿಕ ವಿಚಾರದ ಬಗ್ಗೆಯೂ ನಾವು ಮಾತನಾಡಬಾರ್ದು, ನಮ್ಮ ಮೇಲೆ ನಮಗೆ ನಿಯಂತ್ರಣ ಇರಬೇಕು ಅಂತ ಖಡಕ್ ಎಚ್ಚರಿಕೆಯನ್ನ ಗೃಹ ಸಚಿವರು ನೀಡಿದ್ದಾರೆ. ರಮೇಶ್ ಬಂಡಿಸಿದ್ದೇಗೌಡರು ಕುಮಾರಸ್ವಾಮಿ ಅವರ ಆರೋಗ್ಯ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅವರು ಆಪರೇಷನ್ ಮಾಡಿರೋದೇ ಡೌಟು. ಈ ಥರದ ಚುನಾವಣೆ ಸಂದರ್ಭದಲ್ಲಿ ಆರೋಗ್ಯದ ವಿಚಾರ ಇಟ್ಕೊಂಡು ಪ್ರಚಾರಗಳ ಅವಶ್ಯಕತೆ ಇದೆಯಾ? ನೋಡಿ, ವೈಯಕ್ತಿಕ ವಿಚಾರಗಳನ್ನು ನಾವು ಯಾರೂ ಮಾತಾಡಬಾರ್ದು. ನಮಗೆ ನಿಯಂತ್ರಣ ಇರಬೇಕು. ಅವರ ಪರ್ಸನಲ್ ವಿಚಾರಗಳು, ಅವ್ರು ಹೇಳ್ತಿರ್ಬೋದು, ಬೇರೆ ಏನೇ ಇರ್ಬೋದು, ಪರ್ಸನಲ್ ಮ್ಯಾಟ್ರಸನ್ನು ನಾವು ಯಾರೂ ಕೂಡ ಈ ಚುನಾವಣೆಯಲ್ಲಿ ಉಪಯೋಗ ಮಾಡಬಾರ್ದು. ಅದಕ್ಕೆ ನಿಯಂತ್ರಣ ಇದ್ದರೆ ಭಾಳ ಒಳ್ಳೆಯದು. ಯಾರೇ ಇರಲಿ, ನಾನೇ ಇರಲಿ, ಇನ್ನೊಬ್ರು ಇರಲಿ, ಅದು ಮಾಡೋದು ಸೂಕ್ತ ಅಲ್ಲ ಅಂತ ನನಗನ್ಸುತ್ತೆ. ಬೇರೆಯವರು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅವ್ರುಗಳು ಕೂಡ ಬೇರೆ ರೀತಿಯಲ್ಲಿ ಮಾತಾಡಿದಾಗ ಇವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.